ಸತತ 9 ದಿನಗಳ ಕಾಲ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ರು ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ವಿಜಯಪುರದಲ್ಲಿ. ಆ ಒಂದು ವಿಚಾರ ತಣ್ಣಗಾಯ್ತಪ್ಪ ಅನ್ನುವಂತ ಟೈಮ್ ನಲ್ಲೇ ಈಗ ಆಲ್ರೆಡಿ ಕಲಬುರಗಿ, ಬೀದರು ಮತ್ತೆ ಬಾಗಲಕೋಟೆಯ ಮುಧೋಳ, ಹಾವೇರಿ ಇಲ್ಲೆಲ್ಲ ಕಡೆನೂ ಕೂಡ ಹೊತ್ಕೊಂಡು ಉರಿತಾ ಇದೆ. ಕಬ್ಬು ಹೋರಾಟಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ, ಕಬ್ಬು ಬೆಳೆಗಾರರು. ಇನ್ನ ಬಾಗಲಕೋಟೆ, ಹಾವೇರಿ, ಬೀದರ್ನಲ್ಲಿ ಪ್ರೊಟೆಸ್ಟ್ ಅಂತೂ ಮುಂದುವರೆದಿದೆ. ರಿಕವರಿ ದರದ ಗೊಂದಲ ಇಲ್ಲಿ ಕಾಡ್ತಾ ಇರುವಂತದ್ದು. ಮುಗಿದಿಲ್ಲ ಬಿಕ್ಕಟ್ಟು. ಬಿಕಾಸ್ ಇಲ್ಲಿ ಗುಣಮಟ್ಟ ಚೆನ್ನಾಗಿದ್ರು ಕೂಡ ರಿಕವರಿ ರೇಟ್ ಅನ್ನ ಕಡಿಮೆ ತೋರಿಸ್ತಾ ಇದ್ದಾರೆ. ಇನ್ನ ಸರ್ಕಾರ ನಿರ್ಧಾರ ಮಾಡಿರುವಂತ ಅಂದ್ರೆ ಫಿಕ್ಸ್ ಮಾಡಿರುವಂತ ರೇಟು ಕೂಡ ನಮ್ಗೆ ಸಿಗಲ್ಲ ಅಂತ. ಬಿಕಾಸ್ ಸರ್ಕಾರ ಫಿಕ್ಸ್ ಮಾಡಿರುವಂತದ್ದು 3,300 ರೂಪಾಯಿ ಇದೆಯಲ್ಲ, ಅದು 11.25% ರಿಕವರಿ ಇದ್ರೆ, ಇನ್ನ 3,200 ರೂಪಾಯಿ 10.25% ರಿಕವರಿ ಇದ್ರೆ, ಇನ್ನ ನೆಕ್ಸ್ಟ್ ಒಂದೊಂದು ಕೆಜಿ ಕಡಿಮೆ ಆದ್ರೂ ಕೂಡ ಅದರಲ್ಲಿ ರೂಪಾಯಿ ಲೆಕ್ಕದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ರೇಟ್ ಅನ್ನ ಕೊಡುವಂತದ್ದು. ಸೊ ಆ ವಿಚಾರದಲ್ಲಿ ಅಸಮಾಧಾನ ಇದೆ. ನಮ್ದು ಉತ್ತಮ ಇಳುವರಿ ಇದ್ದರೂ ಕೂಡ ಇವ್ರು ತೋರಿಸ್ತಾ ಇರುವಂತದ್ದು 9.5% ಕಡಿಮೆ ಅನ್ನುವಂಥದ್ದು ಹಾವೇರಿ ರೈತರ ಆಕ್ರೋಶ ಆಗಿದ್ರೆ, ಇನ್ನ ಮುಧೋಳದಲ್ಲಿ ನಮ್ದು ಇಳುವರಿ ಜಾಸ್ತಿ ಇದ್ರೂ ಕೂಡ ಇಲ್ಲಿ ಮಾಲೀಕರು ಸರಿಯಾದಂತ ರೇಟ್ ಅನ್ನ ಕೊಡ್ತಾ ಇಲ್ಲ ಅನ್ನುವಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಗೇರವನ್ನ ಹಾಕಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂದಿನಿಂದ ಹಲವೆಡೆ ಹೋರಾಟ ಮತ್ತಷ್ಟು ತೀವ್ರವಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳ ಬಂದ್ಗೆ ರೈತರು ಕರೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ ಅಂತ. ಮೊನ್ನೆ ಚಿಕ್ಕೋಡಿಯ ಸ್ಪೆಷಲಿ ಇಲ್ಲಿ ಏನ್ ಗುರ್ಲಾಪುರದಲ್ಲಿ ಹೋರಾಟವನ್ನ ಮಾಡ್ಲಾಗ್ತಾ ಇತ್ತಲ್ಲ, ನಮಗೆ ರೇಟ್ ಅನ್ನ ಫಿಕ್ಸ್ ಮಾಡದೆ ಹೋದ್ರೆ, ನ್ಯಾಯಯುತವಾದಂತ ಬೆಲೆಯನ್ನ ಕೊಡದೆ ಹೋದ್ರೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ಕೂಡ ಬಂದ್ ಮಾಡ್ತೀವಿ ಅಂತ ಕರೆಯನ್ನ ಕೊಟ್ಟಿದ್ರು. ಆದ್ರೆ ಅವರನ್ನ ಸಮಾಧಾನ ಮಾಡ್ಲಾಯ್ತು, 3,300 ರೇಟ್ ಅನ್ನ ಫಿಕ್ಸ್ ಮಾಡಿ. ಆದ್ರೆ ಈಗ ಈ ಹೋರಾಟಗಾರರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ತೀವಿ, ನಮ್ಮ ನೆಕ್ಸ್ಟ್ ಹೋರಾಟದ ಸ್ಟೆಪ್ ಏನಪ್ಪಾ ಅಂದ್ರೆ ಹೆದ್ದಾರಿಗಳನ್ನ ಬಂದ್ ಮಾಡುವಂತದ್ದು ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ, ಬಾಗಲಕೋಟೆ, ಹಾವೇರಿ, ಬೀದರ್ ಇಲ್ಲೆಲ್ಲ ಕಡೆನೂ ಕೂಡ ಹೋರಾಟ. ಗುರ್ಲಾಪುರದಲ್ಲಿ ನಡಿಬೇಕಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಹೋದ್ರು, ಕುತ್ಕೊಂಡ್ರು, ಆ ಹೋರಾಟಕ್ಕೊಂದು ಕಿಚ್ಚನ್ನ ತುಂಬುದು. ಆದ್ರೆ ಬಾಗಲಕೋಟೆ, ಹಾವೇರಿ, ಬೀದರ್ ಅಲ್ಲಿನ ಸಂಸದರೇ ಕಾಣೆ. ಹಾವೇರಿ ಬಸವರಾಜ ಬೊಮ್ಮಾಯಿ ಕಾಣಿಸಂಗೆ ಇಲ್ಲ. ಬೇರೆದಕ್ಕೆ ಯಾವುದಕ್ಕಾದ್ರೂ ಮೈಕಿಡಿರಿ, ಉದ್ದುದ್ದ ಭಾಷಣ ಬೀಗಿತಾರೆ, ಎಲ್ಲದಕ್ಕೂ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರದ್ದೇ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಅಲ್ಲಿ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೋಗೋಣ, ಮಾತಾಡೋಣ, ಹೋರಾಟಕ್ಕೆ ನಾವು ಕೂಡ ಬೆಂಬಲ ಕೊಟ್ಟರೆ ಸರ್ಕಾರನೂ ಕೂಡ ತಿರುಗಿ ನೋಡುತ್ತೆ ಅನ್ನುವಂಥದ್ರ ಬಗ್ಗೆ ಯೋಚನೆ ಇಲ್ಲ. ಏನಾಗಬೇಕಾಗಿದೆ, ಗೆದ್ದಾಯ್ತು, ಇನ್ನೊಂದು 4 ವರ್ಷ ಎಲೆಕ್ಷನ್ ಇದೆ, ಅಲ್ಲಿವರೆಗೂ ಏನಾದರೂ ಮಾಡ್ಕೊಳ್ಳಿ, ಇದೆಲ್ಲ ಏನು ಆ ಟೈಮಲ್ಲಿ ಸೌಂಡ್ ಮಾಡಲ್ಲ ಅನ್ನುವಂಥ ಮನಸ್ಥಿತಿನ ಅಂತ. ಬಾಗಲಕೋಟೆಯಲ್ಲಿ ಟನ್ಗೆ 3,500 ರೂಪಾಯಿ ನಿಗದಿಗೆ ಆಗ್ರಹ ಮಾಡಲಾಗ್ತದೆ. ಮುಧೋಳದಲ್ಲಿ ಡಿಸಿ ನೇತೃತ್ವದ ಸಭೆಯೂ ಕೂಡ ವಿಫಲವಾಗ್ತಾ ಇದೆ. ಪಾಪ ಅಲ್ಲಿನ ಡಿಸಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಸಮಾಧಾನ ಮಾಡಬೇಕು ಅಂತ. ಆದ್ರೆ ವರ್ಕೌಟ್ ಆಗಲ್ಲ. ಪಾಪ ಅಧಿಕಾರಿಗಳು ಎಷ್ಟೇ ಕಷ್ಟಪಟ್ಟರು ಕೂಡ ಅಲ್ಲಿ ರಾಜಕಾರಣಿಗಳು ಎಂಟ್ರಿ ಆಗಿ ಅವ್ರನ್ನ ಸಮಾಧಾನ ಪಡಿಸದೆ ಹೋದ್ರೆ, ಅಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಒಂದು ಸಭೆಗಳು ಯಶಸ್ವಿ ಆಗೋದು ತೀರಾ ಕಡಿಮೆ, ರೇರ್ ಅದು. 3ನೇ ಸುತ್ತಿನ ಸಭೆ ಅದು ಕೂಡ ವಿಫಲ ಆಗಿದೆ. ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕಲಾಗಿದೆ. ನಿನ್ನೆ ಸತತ 6 ಗಂಟೆಗಳ ಸುದೀರ್ಘ ಸಭೆಯನ್ನ ಮಾಡಿದ್ರು ಡಿಸಿ, ಎಸ್ಪಿ, ಸಿಒಗೆ ದಿಗ್ಬಂಧನವನ್ನು ಹಾಕಲಾಗಿತ್ತು. ರೈತರು ದಿಗ್ಬಂಧನ ಹಾಕಿದ್ರು. ಪ್ರವಾಸಿ ಮಂದಿರದಲ್ಲೇ ಲಾಕ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. 3ನೇ ಸಭೆ ಅದು. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಅಧಿಕಾರಿಗಳು ಸಹಜವಾಗಿ ತಲ್ಲಣಿಸಿದ್ದಾರೆ. ಸ್ವಲ್ಪ ಸಮಯದ ನಂತರ ತೆರಳಿರುವಂಥದ್ದು ಅಧಿಕಾರಿಗಳು. ಇಂದು ಮುಧೋಳದಲ್ಲಿ ರೈತರ ಪ್ರತಿಭಟನೆ ಮುಂದುವರಿತಾ ಇದೆ. ಅವ್ರಿಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾವ ರೀತಿಯ ಕನ್ವಿನ್ಸ್ ಮಾಡಬೇಕು, ಯಾರನ್ನು ಕನ್ವಿನ್ಸ್ ಮಾಡಬೇಕು? ಒಂದ್ ಕಡೆ ರೈತರು ಕನ್ವಿನ್ಸ್ ಆಗ್ತಾ ಇಲ್ಲ, ಇನ್ನೊಂದ್ ಕಡೆ ಆ ಕಾರ್ಖಾನೆ ಮಾಲೀಕರು ಕನ್ವಿನ್ಸ್ ಆಗ್ತಾ ಇಲ್ಲ. ಸರ್ಕಾರ ಇದಕ್ಕೂ ಕೂಡ ಎಂಟ್ರಿ ಕೊಡಬೇಕು. ಬರೀ ಒಂದ್ ಕಡೆ ಸಮಾಧಾನ ಮಾಡಿಬಿಟ್ಟು ಸೈಲೆಂಟ್ ಆಗಿ ಕೂತ್ಕೊಳ್ಳೋದಲ್ಲ. ಸಕ್ಕರೆ ಸಚಿವರು ಅದನ್ನೇನೋ ಮಾತನಾಡಿದ್ರು, ಅಲ್ಲೇನೋ ಹೋದ್ರು ಗುರ್ಲಾಪುರಕ್ಕೆ, ಅಲ್ಲಿ ಸಮಾಧಾನ ಮಾಡಿದ್ರು, ಒಂದು ರೇಟ್ ಕೊಟ್ಟು. ಇಲ್ಲಿ ಯಾಕೆ ಆಗ್ತಾ ಇಲ್ಲ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಇನ್ನೂ ಕೂಡ ಪ್ರತಿಭಟನೆಗಳು ಮುಂದುವರಿತಾ ಇದೆ, ಆಕ್ರೋಶ ಮುಂದುವರಿತಾ ಇದೆ. ಅಧಿಕಾರಿಗಳಿಗೆ ದಿಗ್ಬಂಧನ ಹಾಕಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಯಾವಾಗ ಮುಗಿಯದಂತೆ ಅವ್ರ ಪ್ರಮುಖ ಬೇಡಿಕೆಗಳಿಗೆ ಅಂದ್ರೆ ಅದಕ್ಕೆ ಜೋತ್ ಬಿದ್ದಿದ್ದಾರಾ ಅಥವಾ ಹೆಚ್ಚು ಕಮ್ಮಿ ಮಾತನಾಡುವಂತ ಕೆಲಸಗಳು ಆಗ್ತಾ ಇದೆಯಾ? ಕಾರ್ಖಾನೆ ಮಾಲೀಕರು ಕೂಡ ಕನ್ವಿನ್ಸ್ ಆಗ್ತಾ ಇಲ್ವಾ? ಏನೇನೆಲ್ಲ ಆಯ್ತು? ಪೃಥ್ವಿರಾಜ್, ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆ ಮತ್ತು ಈ ಜಿಲ್ಲಾಡಳಿತದ ನಡುವೆ ಒಂದ್ ರೀತಿಯಾಗಿ ಹಗ್ಗ ಜಗ್ಗಾಟದ
ಪ್ರಸಂಗ ನಡೆದಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಸುಮಾರು ದಿನಗಳಿಂದ ಇಲ್ಲಿ ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಇಲ್ಲಿ ಪ್ರಮುಖ ಬೇಡಿಕೆ ಏನಂತಂದ್ರೆ ರೈತರು ಕಬ್ಬಿಗೆ 3,500 ರೂಪಾಯಿ ದರವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆ ಇಟ್ಕೊಂಡು ಹೋರಾಟವನ್ನ ಮುಂದುವರಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಖಾನೆ ಮಾಲೀಕರು ಈಗಾಗಲೇ ಸರ್ಕಾರ ನಿಗದಿಪಡಿಸಿರುವಂತಹ 3,300 ರೂಪಾಯಿ ದರವನ್ನ ನಾವು ರಿಕವರಿ ಆಧಾರದ ಮೇಲೆ ಕೊಡ್ತೀವಿ ಅನ್ನುವಂತಹ ಮಾತನ್ನ ಬಿಟ್ರೆ ಇನ್ನೊಂದು ಮಾತನ್ನ ಆಡೋದಕ್ಕೆ ಅವರು ಕೂಡ ತಯಾರಿರಲಿಲ್ಲ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಧೋಳದಲ್ಲಿ ಪ್ರತಿಭಟನೆಯ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ದಿನದಿಂದ ದಿನಕ್ಕೆ ಆ ಪ್ರತಿಭಟನೆ ಕಾವು ಕೂಡ ಹೆಚ್ಚಾಗ್ತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ಅದನ್ನ ಸಂಧಾನ ಪಡಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದವರು ಸುಮಾರು 3-4 ದಿನಗಳಿಂದ ಸತತವಾಗಿ ಪ್ರಯತ್ನ ಪಟ್ಟರು ಕೂಡ ಸಂಧಾನ ಸಭೆಗಳೆಲ್ಲವೂ ಕೂಡ ವಿಫಲವಾಗ್ತಾನೆ ಬಂದಿದ್ದಾವೆ. ನಿನ್ನೆ ನಡೆದಂತಹ ಸಭೆ ಅಂದ್ರೆ ಸಾಯಂಕಾಲ 5:15 ಆರಂಭವಾದಂತಹ ಸಭೆ ರಾತ್ರಿ 11 ಗಂಟೆವರೆಗೂ ಕೂಡ ನಿರಂತರವಾಗಿ ನಡೀತು. ಆ ಒಂದು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು, SP ಅವರು, CO ಅವರು ಸೇರಿದಂತೆ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ರು, ರೈತ ಮುಖಂಡರುಗಳು ಕೂಡ ಭಾಗಿಯಾಗಿದ್ರು. ಅದರ ಜೊತೆಗೆ ಸುಮಾರು 3-4 ಕಾರ್ಖಾನೆ ಮಾಲೀಕರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ರು. ಇಲ್ಲಿ ರೈತರು ಪ್ರಮುಖವಾಗಿ ಬೇಡಿಕೆ ಇಡುವಂತದ್ದು ಏನಂತಂದ್ರೆ 3,500 ರೂಪಾಯಿ ಏಕರೂಪ ದರವನ್ನ ನಿಗದಿ ಮಾಡಬೇಕು ಅನ್ನೋಂತ ಪಟ್ಟನ್ನ ಏನ್ ಹಿಡಿದಿದ್ರು, ಆ ಒಂದು ಪಟ್ಟನ್ನ ನಿನ್ನೆ ಕೊಂಚ ಮಟ್ಟಿಗೆ ರೈತರು ಸಡಿಲಿಕೆಯನ್ನ ಮಾಡಿ ಕೊನೆ ಹಂತದಲ್ಲಿ 3,350 ರೂಪಾಯಿ ಏಕರೂಪದ ದರ ಅಂದ್ರೆ ಯಾವುದೇ ರೀತಿಯಾದಂತಹ ರಿಕವರಿ ಆಧಾರದ ಮೇಲೆ ದರವನ್ನ ಕೊಡೋ ಹಾಗಿಲ್ಲ. ರಿಕವರಿ ಎಷ್ಟೇ ಬಂದ್ರು ಕೂಡ ಪ್ರತಿಯೊಬ್ಬ ರೈತರಿಗೆ 3,350 ರೂಪಾಯಿ ದರವನ್ನ ಕೊಡಬೇಕು ಅನ್ನುವಂತಹ ಪಟ್ಟನ್ನ ಅಂದ್ರೆ 3,500 ರೂಪಾಯಲ್ಲಿ ಇದ್ದಂತ ಏನು ಅವರ ಬೇಡಿಕೆಯನ್ನ 3,350 ರೂಪಾಯಿಗೆ ತಂದಿಳಿಸಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಕಾರ್ಖಾನೆ ಮಾಲೀಕರು 3,300 ರೂಪಾಯಿ ಏಕರೂಪದ ದರವನ್ನ ಕೊಡ್ಲಿಕ್ಕೆ ಒಪ್ಕೊಳ್ತೀವಿ, ಅದನ್ನು ಕೂಡ ಚರ್ಚೆ ಮಾಡಿ ಒಪ್ಕೊಳ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಕೂಡ ಅಲ್ಲಿ ರೈತರು ಆ 50 ರೂಪಾಯಿ ಮಧ್ಯೆ ಏನು ಡಿಫರೆನ್ಸ್ ಬಂದಿದೆ ಆ ಡಿಫರೆನ್ಸ್ಗಾಗಿ ಇನ್ನೂ ಕೂಡ ಒಂದು ಹಗ್ಗ ಜಗ್ಗಾಟ ಮುಂದುವರೆದಿರುವಂತದ್ದು. ಜಿಲ್ಲಾಡಳಿತ ಕೂಡ ಕಾರ್ಖಾನೆ ಮಾಲೀಕರಿಗೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ರು ಕೂಡ ಅದು ಇನ್ನೂ ಕೂಡ ಯಶಸ್ವಿಯಾಗಿಲ್ಲ. ಇದೇ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ 11 ಗಂಟೆಗೆ ಈ ಸಭೆ ಸಂಧಾನ ಆಗದೆ ವಿಫಲ ಆಯಿತು. ಅದಾದ ಬಳಿಕ ರೈತರು ಹೊರಗಡೆ ಬಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. 6 ಗಂಟೆಗಳ ಕಾಲ ಸಭೆ ನಡೆಸಿದ್ರು ಕೂಡ ಎಲ್ಲೂ ಕೂಡ ಯಶಸ್ವಿ ಕಾಣದ ಹಿನ್ನೆಲೆಯಲ್ಲಿ ರೈತರು ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆಯನ್ನು ಆರಂಭಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಬಹುತೇಕ ಅಧಿಕಾರಿಗಳು ಪ್ರವಾಸಿ ಮಂದಿರದಲ್ಲಿ ಲಾಕ್ ಆಗ್ಬೇಕಾಗಿರುವಂತಹ ಪರಿಸ್ಥಿತಿ ಬಂತು. ಬಳಿಕ 12:15 ಗಂಟೆಗೆ ಅಧಿಕಾರಿಗಳು ಕೂಡ ಏನು ರೈತರ ಪ್ರತಿಭಟನೆಗಳು ಮುಂದುವರೆದಿರುವಂತದ್ದು ಪೃಥ್ವಿರಾಜ್. ಈಗೂ ಕೂಡ ಅಲ್ಲ ಸಭೆ ಇವತ್ತು ಏನಾದ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ರಾಜಕಾರಣಿಗಳು ಅಲ್ಲಿನ ಉಸ್ತುವಾರಿ ಸಚಿವರು ಯಾರಾದ್ರೂ ಭಾಗಿಯಾಗ್ತಾ ಇದ್ದಾರೆ, ಹೇಗೆ ಇವರು ಅಧಿಕಾರಿಗಳ ತಲೆ ಮೇಲೆ ಕಟ್ಬಿಟ್ಟು ಸುಮ್ಮನಾಗಿದ್ದಾರ? ಪೃಥ್ವಿರಾಜ್, ಇವತ್ತು ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತದ ಮೂಲಕ ಭಾಗಿಯಾಗುವಂತ ಸಾಧ್ಯತೆ ಇದೆ. ಇವತ್ತು ಬಹುತೇಕವಾಗಿ ರೈತರು ಮತ್ತು ಒಂದು ಸಂಧಾನ ಏರ್ಪಡುವಂತ ಸಾಧ್ಯತೆ ಇರುವಂತದ್ದು. ಓಕೆ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.